ಹಾಯ್ ಹಲೋ ವೆಲ್ಕಮ್ ಟು ಶ್ರುತೀಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ನಾನಂತೂ ಹಾಲಿಡೇಸ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಇನ್ನು ಮುಂದೆ 1 ವಾರ 15 ಡೇಸ್ ಆ ಥರ ನಾವು ಹೋಗಬೇಕಾದ್ರೆ ವಿದ್ಯಾನಗರಿಂದ SK ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡಿದ್ವಿ. ಬಾಬಾ ಬಸ್ ಮಾತ್ರ ಸಖತ್ತಾಗಿತ್ತು. ಆ್ಯಕ್ಚುಲಿ ನನಗೆ AC ಬಸ್ ಅಂದ್ರೇ ಒಂದು ಸ್ವಲ್ಪ ಭಯ. ಸ್ಮೆಲ್ಲು ಒಂದೊಂದು ಬಸ್ಗಳು ಚೆನ್ನಾಗಿರಲ್ಲ, ಯಾವ ಥರ ಇರುತ್ತೋ ಅಂತ. ಬಳ್ಳಾರಿಯಿಂದ ಮಾಡ್ಸೋಣ ಅಂದ್ಕೊಂಡಿದ್ವಿ, ಬಟ್ ಜಿಂದಾಲಿಂದನೇ ಮಾಡ್ಸೋಣ ಅಂತ ನೋಡಿದಾಗ ಪ್ರೈಸೂ ಕಡಿಮೆ ಇತ್ತು. ಹೆಂಗಿರುತ್ತೋ ಬಸ್ ಅನ್ನಿಸ್ತು, ಬಟ್ ಸೂಪರಾಗಿತ್ತು. ಒಟ್ಟಿನಲ್ಲಿ ಬೆಂಗಳೂರು ಅಂತ ರೀಚ್ ಆದ್ವಿ. ಅಲ್ಲಿ ನಮ್ಮ ಅಣ್ಣ ಬಂದಿದ್ದ ಪಿಕ್ ಮಾಡ್ಕೊಳಕ್ಕೆ. ಪ್ರತಿ ವರ್ಷ ನಾನು ಬೆಂಗಳೂರಿಗೆ ಹೋಗ್ತೀನಿ. ನಾನು ಹೋಗಿಲ್ಲ ಅಂದರೂ ನಮ್ಮ ಅಣ್ಣ ಅತ್ತಿಗೆ ಬಿಡಲ್ಲ, ಬಂದೇ ಬರಬೇಕು ನೀನು ಅಂತ ಹೇಳ್ತಾ ಇರ್ತಾರೆ. ಮಾರ್ಚ್ ಸ್ಟಾರ್ಟಿಂಗಲ್ಲೇ ಇವ್ರಿಗೆ ಹಾಲಿಡೇಸ್ ಇರುತ್ತೆ ನನ್ನ ಮಕ್ಕಳಿಗೆ. ಸೊ ಏಪ್ರಿಲಲ್ಲಿ ಮತ್ತೆ ಬ್ರಿಡ್ಜ್ ಕೋರ್ಸ್ ಇರುತ್ತೆ. ಸೊ ಬ್ರಿಡ್ಜ್ ಕೋರ್ಸ್ಗೆ ಅಟೆಂಡ್ ಆಗೋಷ್ಟರಲ್ಲಿ ವೆಕೇಷನ್ ಅಂತೂ ಮುಗಿಸ್ಕೊಂಡು ಬಂದುಬಿಡ್ತೀವಿ ನಾವು. ನಮ್ಮ ತಮ್ಮ ಆ್ಯಕ್ಚುಲಿ ಮಲಗಿದ್ದ, ಅವ್ನು ನೈಟ್ ಡ್ಯೂಟಿ ಮಾಡಿರ್ತಾನೆ. ಬಟ್ ನಾವು ಓದ್ಕೊಳ್ಳೆ ಎದ್ದು ಕೂತ್ಕೊಂಡು ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ದೆ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಅದರಲ್ಲಿ ಸಿಗೋ ಸಂಭ್ರಮನೇ ಬೇರೆ ಅಲ್ವಾ. ಅದರಲ್ಲಿ ನಾನಂತೂ ತುಂಬಾ ಲಕ್ಕಿ. ಯಾಕಂದರೆ ನಮ್ಮ ಅಣ್ಣ, ಅತ್ತಿಗೆ, ತಮ್ಮ, ಅಪ್ಪ, ಅಮ್ಮ, ನಾನು ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಎಲ್ಲರಿಗೂ ಅಷ್ಟೇ ತುಂಬಾ ಪ್ರೀತಿ ಕೊಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಖುಷಿಯಾಗುತ್ತೆ ಅಷ್ಟೇ, ಏನೂ ಹೇಳೋಕ್ಕಾಗಲ್ಲ. ಬ್ಲೆಸ್ಡ್ ಅನಿಸುತ್ತೆ. ಇದು ಇವಾಗಿನ ಮಾತಲ್ಲ, ನಾನು ಚಿಕ್ಕವಳಿಂದನೂ ಅಷ್ಟೇ. ಯಾಕಂದರೆ ನಾನು ಒಬ್ಬಳೇ ಹೆಣ್ಮಗಳಲ್ವಾ. ಅಪ್ಪ ಅಂತೂ ಫುಲ್ಲು ಪ್ಯಾಂಪರಿಂಗು. ಅಣ್ಣ ತಮ್ಮ ಇದ್ಬಿಟ್ರೆ ಆ ಫೀಲಿಂಗ್ ಅಂತೂ ಹೇಳೋದೇ ಬೇಡ. ಸೂಪರಾಗಿರುತ್ತೆ. ಆ ಫೀಲಿಂಗ್ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಒಟ್ಟಿನಲ್ಲಿ ಫ್ರೆಶ್ ಆಗಿ ನಾವು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತೇಳಿ ಹೋದ್ವಿ. ಇಲ್ಲಿ ಆಶಾ ಟಿಫನ್ಸ್ಗೆ ಅಂತ ಬಂದಿದ್ದೀವಿ. ಲಾಸ್ಟ್ ಟೈಮ್ನೂ ಬಂದಿದ್ವಿ. ಅವಾಗ ನಂಗೆ ಟೇಸ್ಟ್ ಸೂಪರಾಗಿ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಮತ್ತೆ ಇಲ್ಲಿಗೆ ಹೋಗೋಣ ಅಂಥೇಳಿ ನಮ್ಮ ಅಣ್ಣ ಕರ್ಕೊಂಬಂದರು. ಇಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾಯಿತು. ಮೇನ್ಲಿ ಎಲ್ಲರೂ ಪ್ಲೇಟಲ್ಲಿ ದೋಸೆ ಅಂತ ಇರುತ್ತೆ, ಆಮೇಲೆ ಎಕ್ಸ್ಟ್ರಾ ಏನೇನು ಬೇಕೋ ಅದು ತೊಗೊಂಡಿದ್ದಾಯಿತು. ಎಲ್ಲವೂ ಚೆನ್ನಾಗಿತ್ತು. ಈ ಆಶಾ ಟಿಫನ್ಸಲ್ಲಿ ನನಗೆ ಮೇನ್ ಗ್ರೇಪ್ ಜ್ಯೂಸ್ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಚೆನ್ನಾಗಿರಲ್ಲ ಬೇಡ ಅಂದಿದ್ದೆ, ಇಲ್ಲ ಚೆನ್ನಾಗಿರುತ್ತೆ ತಗೋ ಅಂತೇಳಿ ಅವನು ಫೋರ್ಸ್ ಮಾಡಿದ್ದು. ಬಟ್ ಆವಾಗಿಂದಂತೂ ಫುಲ್ ಫೇವ್ರೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವತ್ತು ವುಮೆನ್ಸ್ ಡೇ, ಅದಕ್ಕೋಸ್ಕರ ಅಲ್ಲೆಲ್ಲರೂ ಬಂದು ಚಾಕ್ಲೇಟ್ ಎಲ್ಲ ಕೊಟ್ಟು ಅವರು ಕೆಲವೊಂದೆಲ್ಲ ಕ್ವಶನ್ಸ್ ಕೇಳಿ ಆ ಥರ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾಯಿದ್ರು. ಒಂದೊಂದು ಸತಿ ನಮ್ಮ ಅಣ್ಣನ ನೋಡಿಬಿಟ್ರೆ ನಂಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಮದುವೆ ಆದ ಕೂಡಲೇ ಚೇಂಜ್ ಆಗಿಬಿಡ್ತಾರೆ, ಹಂಗೆ ಹಿಂಗೆ ಅಂತ ಮೊದಲೆಲ್ಲ ಟಾಕ್ ಇರ್ತಿತ್ತು. ನಮ್ಮ ಅಣ್ಣ ಮೊದಲಿಂದನೂ ನಾನಂದರೆ ತುಂಬಾ ಕೇರ್ ಮಾಡ್ತಾಯಿದ್ದ. ಮದುವೆ ಆದಮೇಲೆ ಚೇಂಜ್ ಆಗ್ತಾನೆ ಅಂತ ಒಂದು ಒಪಿನಿಯನ್ ಇತ್ತು. ನಮ್ಮ ಅಣ್ಣಗೆ ಮದುವೆ ಆಗಿ ಆಲ್ಮೋಸ್ಟ್ 8 ಇಯರ್ಸ್ ಆಗ್ತಾ ಬಂತು. ಒಂದು ಚೂರು ಪ್ರೀತಿ ಕಡಿಮೆ ಆಗಿಲ್ಲ. ತುಂಬಾ ಪ್ಯಾಂಪರ್ ಮಾಡ್ತಾನೆ ನನ್ನನ್ನು, ನನ್ನ ಮಕ್ಕಳನ್ನು. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.